ಕಲುಷಿತ ನೀರನ್ನು ಸೇವಿಸಿ 4 ಜನರು ಮೃತಪಟ್ಟಿದ್ದಾರೆ. ಅದರ ಜೊತೆಗೆ 149ಕ್ಕೂ ಹೆಚ್ಚು ಜನ ಈಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೃತ ಕುಟುಂಬಕ್ಕೆ 9 ಲಕ್ಷ ರೂಪಾಯಿ ಪರಿಹಾರ ಕೂಡ ಈಗ ಘೋಷಣೆಯಾಗಿದೆ. ಇಂದೂರು ಸಚಿವರಿಂದ ಸಂತಾಪ ಕೂಡ ಸೂಚಿಸಲಾಗಿದೆ. ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಶುದ್ಧ ನೀರನ್ನು ಪೂರೈಕೆ ಮಾಡೋಕ್ಕೆ ಆಗಿಲ್ಲ, ಕಲುಷಿತ ನೀರನ್ನು ಸೇವಿಸಿದ್ದಾರೆ. ಕಲುಷಿತ ನೀರನ್ನು ಸೇವಿಸಿದಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಜನರು ಅಸ್ವಸ್ಥ ಆಗಿದ್ದಾರೆ. 149ಕ್ಕೂ ಜನ 4 ಜನ ಮೃತಪಟ್ಟಿದ್ದಾರೆ. ಕಲುಷಿತ ನೀರು ಏನಿದೆ ಅದರಿಂದಾನೇ ಹಿಂಗಾಗಿದೆ ಅಂತ ಹೇಳಿ ಒಂದು ಘಟನೆ ಅಂದರೆ ವಿಚಾರ ಗೊತ್ತಾಗಿದೆ, ಸಾಬೀತು ಕೂಡ ಆಗಿದೆ. ಒಂದು ವೇಳೆ ಅದು ಸಾಬೀತು ಆಗಿಲ್ಲ, ಒಂದು ವೇಳೆ ಆದರೆ ಅಂತ ಹೇಳಿ ಏನಾದರೂ ಯೋಚನೆ ಮಾಡ್ತಾ ಇದ್ದಾರೆ. ಅವರು ರಾಜೀನಾಮೆ ಕೊಡಬೇಕಾಗುತ್ತೆ ಅಥವಾ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಜನರ ಸಾವು ನನ್ನ ಹಿಡಿತಾ ಇದೆ. ನನ್ನ ಕ್ಷೇತ್ರದಲ್ಲಿ ಒಂದು ಪ್ರಾಣಿಯೂ ಕೂಡ ಸಾಯಕೂಡದು ಅಂತ ಹೇಳಿ ಕಣ್ಣೀರು ಹಾಕ್ತಾ ಇದ್ದಾರೆ ಇಂದೂರಿನ ಒಬ್ಬ ಸಚಿವರು. ಹೌದು, ಯಾಕಂದರೆ ಅವರು ಮಾನವೀಯತೆಯಿಂದ ಮಾತನಾಡ್ತಾ ಇದ್ದಾರೆ. ಕಲುಷಿತ ನೀರನ್ನು ಸೇವನೆ ಮಾಡಿದ್ದಾರೆ ಅಲ್ಲಿನ ಜನರು ಆ ಭಾಗದಲ್ಲಿ. ಆದರೆ ಅವರು ಹೇಳ್ತಾ ಇದ್ದಾರೆ ಕಲುಷಿತ ನೀರಿನಿಂದಾಗಿದೆಯೋ ಅದು ಯಾವುದರಿಂದನೂ ಗೊತ್ತಿಲ್ಲ. ಒಂದು ವೇಳೆ ಅದು ಆಗಿದೆ ಅಂತ ಹೇಳಿ ಏನಾದರೂ ಸಾಬೀತಾದರೆ ನಾನು ನನ್ನ ಒಂದು ಸ್ಥಾನಕ್ಕೆ ರಾಜೀನಾಮೆನ ಕೊಡ್ತೇನೆ, ಸಚಿವ ಸ್ಥಾನಕ್ಕೆ. ಇಂದೂರು ಸಚಿವ ಕಣ್ಣೀರು ಹಾಕ್ತಾ ಇದ್ದಾರೆ. ನೋಡಿ, ನನ್ನ ಒಂದು ಕ್ಷೇತ್ರದಲ್ಲಿ ಜನರು ಯಾವಾಗಲೂ ಚೆನ್ನಾಗಿರಬೇಕು ಅಂತ ಹೇಳಿ ನಾನು ಕೆಲಸ ಮಾಡ್ತೀನಿ. ಅವರ ಏಳಿಗೆಗಾಗಿ, ಅಭಿವೃದ್ಧಿಗಾಗಿ ನಾನು ಯಾವಾಗಲೂ ಕೂಡ ಸ್ಪಂದಿಸ್ತಾ ಇರ್ತೀನಿ, ಕೆಲಸವನ್ನು ಮಾಡ್ತಾ ಇರ್ತೀನಿ. ಆದರೆ ಈ ರೀತಿಯಾಗಿ ಪ್ರಾಣನೇ ಹೋಗಿದೆ ಅಂದರೆ ಅದು ನಿಜಕ್ಕೂ ಕೂಡ ನನಗೆ ಆ ಸಾವು ನೋವುಗಳೆಲ್ಲವೂ ಕೂಡ ನನ್ನನ್ನು ಕಾಡ್ತಾ ಇದೆ. ಆಸ್ಪತ್ರೆಯಲ್ಲಿ ಈಗಾಗಲೇ ಸಾಕಷ್ಟು ಜನರು ದಾಖಲಾಗಿದ್ದಾರೆ, ಅವರು ಕೂಡ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಈ ವಿಚಾರ ಏನಿದೆ ಇದು ನನ್ನನ್ನು ಇನ್ನೂ ಕೂಡ ಕಾಡ್ತಾ ಇದೆ. ಅಷ್ಟು ಜನರ ಬಲಿ, ಸಾವು, ನೋವು ಇವೆಲ್ಲವೂ ಕೂಡ ನನ್ನ ಕಣ್ಮುಂದೆ ಹೀಗೆ ಕಟ್ಟಿದಾಗಿದೆ. ಒಂದು ವೇಳೆ ಅದು ಕಲುಷಿತ ನೀರಿನಿಂದಲೇ ಆಗಿರೋದಂತ ಸಾಬೀತಾದರೆ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳಿ ಇಂದೂರಿನ ಸಚಿವರೊಬ್ಬರು ಹೇಳ್ತಾ ಇದ್ದಾರೆ. ಮತ್ತು ಇದಕ್ಕೆ ಸಂತಾಪವನ್ನು ಕೂಡ ಸೂಚಿಸ್ತಾ ಇದ್ದಾರೆ. ಮೃತ ಕುಟುಂಬಕ್ಕೆ 9 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಗಾಯಗೊಂಡಿರ್ತಾರಲ್ಲ ಅವರು, ಏನು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಅಥವಾ ಅಸ್ವಸ್ಥದಿಂದ ಏನಾಗಿದ್ದಾರಲ್ಲ ಅವರ ಖರ್ಚು ವೆಚ್ಚವನ್ನು ಕೂಡ ಸರ್ಕಾರವೇ ನೋಡಿಕೊಳ್ಳುತ್ತೆ ಅಂತ ಹೇಳಿದ್ದಾರಂತೆ. ಹೀಗಾಗಿ ಸಾವಿನ ಸಂಖ್ಯೆ ಹೆಚ್ಚಾಗಬಹುದು, ಇಲ್ಲ ಅವರು ಗುಣಮುಖರಾಗಿ ಬರಬಹುದು. ಗುಣಮುಖರಾಗಲಿ ಬೇಗ ಬರಲಿ ಅಂತ ಸಚಿವರು ಕೂಡ ಕೇಳಿಕೊಳ್ತಾ ಇದ್ದಾರೆ. ಮತ್ತು ಮೃತ ಕುಟುಂಬಕ್ಕೆ ಸಂತಾಪವನ್ನು ಕೂಡ ಸೂಚಿಸಿ ಪರಿಹಾರವನ್ನು ಘೋಷಿಸಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ಯಾವತ್ತೂ ಹಿಂಗಾಗಿರಲಿಲ್ಲ, ಈಗ ಹಿಂಗಾಗಿದೆ, ಅದರಿಂದ ನನಗೆ ತುಂಬ ನೋವಾಗಿದೆ. ಹೀಗಾಗಿ ಇನ್ನು ಮುಂದೆ ಈ ರೀತಿಯಾಗಿರ್ತಾರೆ ಥರ ನಾನು ನೋಡ್ಕೊಳ್ತೀನಿ. ಒಂದು ವೇಳೆ ಅದು ಸಾಬೀತಾದರೆ ಕಲುಷಿತ ನೀರು ಅಂತ ಹೇಳಿ ನಾನು ರಾಜೀನಾಮೆ ಕೂಡ ಕೊಡೋಕ್ಕೆ ಸಿದ್ಧವಾಗಿದ್ದೀನಿ. ಯಾಕಂದರೆ ಆ ತಪ್ಪು ನನ್ನಿಂದ ಆಗಿಲ್ಲ ಅಂದರೂ ಕೂಡ ಅದು ನನ್ನ ಜವಾಬ್ದಾರಿ. ನನ್ನ ಕ್ಷೇತ್ರದ ಜನಗಳನ್ನ ನಾನು ಚೆನ್ನಾಗಿ ನೋಡ್ಕೋಬೇಕು. ಅಲ್ಲಿ ಅವ್ಯವಸ್ಥೆ ಇದ್ದರೆ ಅದನ್ನು ನಾನೇ ಸರಿ ಮಾಡಬೇಕು, ನನ್ನದೇ ಜವಾಬ್ದಾರಿ. ಹೀಗಾಗಿ ಆ ತಪ್ಪನ್ನೆಲ್ಲ ನನ್ನ ಮೇಲೇ ಹಾಕ್ಕೊಂಡು ನಾನು ರಾಜೀನಾಮೆ ಕೂಡ ಕೊಡೋಕ್ಕೆ ಸಿದ್ಧವಾಗಿದ್ದೀನಿ ಅಂತ ಸಚಿವ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.